ಕರ್ನಾಟಕದ ಕರಾವಳಿಯಲ್ಲಿ ಅಲೆಗಳು ಅಪ್ಪಳಿಸುವ ಸದ್ದು, ಅಲ್ಲಿನ ಗಾಳಿಯಲ್ಲಿ ವೇದ ಮಂತ್ರಗಳ ಗುನುಗು. ಇದು ಕೇವಲ ಪ್ರವಾಸಿ ತಾಣವಲ್ಲ, ಇದು ದಕ್ಷಿಣದ ಕಾಶಿ, ಇದು ಭೂಲೋಕದ ಕೈಲಾಸ. ಇದೇ ನಮ್ಮ ಗೋಕರ್ಣ. ಆದರೆ ನಿಮಗೆ ಗೊತ್ತಾ, ನಾವು ಇಂದು ನೋಡುವ ಈ ಸುಂದರ ಗೋಕರ್ಣದ ಸೃಷ್ಟಿಯ ಹಿಂದೆ ರಾವಣನ ಒಂದು ದೊಡ್ಡ ಹಠ ಮತ್ತು ಗಣಪತಿಯ ಒಂದು ಚಾಣಾಕ್ಷ ತಂತ್ರ ಅಡಗಿದೆ. ಶಿವನ ಆತ್ಮಲಿಂಗ ಲಂಕೆಗೆ ಹೋಗಬೇಕಾದದ್ದು ಇಲ್ಲಿ ಹೇಗೆ ಸ್ಥಾಪನೆ ಆಯಿತು? ಬನ್ನಿ, ಪುರಾಣದ ಈ ಪುಟಗಳನ್ನು ತೆರೆಯೋಣ. ಕತೆ ಶುರುವಾಗುವುದು ಲಂಕೆಯಲ್ಲಿ. ರಾವಣ ಅಂದರೆ ರಾಕ್ಷಸನಿರಬಹುದು, ಆದರೆ ಅವನು ಶಿವನ ಪರಮ ಭಕ್ತ. ರಾವಣನ ತಾಯಿ ಕೈಕಸಿ ಮರಳಿನ ಶಿವಲಿಂಗವನ್ನು ಮಾಡಿ ಪೂಜೆ ಮಾಡುತ್ತಿದ್ದಳು. ಆದರೆ ಸಮುದ್ರದ ಅಲೆಗಳು ಬಂದು ಆ ಲಿಂಗವನ್ನು ನಾಶ ಮಾಡುತ್ತಿದ್ದವು. ತಾಯಿಯ ದುಃಖವನ್ನು ನೋಡಲಾರದೆ ರಾವಣ ಪ್ರತಿಜ್ಞೆ ಮಾಡುತ್ತಾನೆ, ಅಮ್ಮ, ನಿನಗಾಗಿ ಸಾಕ್ಷಾತ್ ಶಿವನ ಆತ್ಮಲಿಂಗವನ್ನೇ ಕೈಲಾಸದಿಂದ ತರುತ್ತೇನೆ ಎಂದು ಮಾತು ಕೊಡುತ್ತಾನೆ. ಅದಕ್ಕಾಗಿ ಕೈಲಾಸ ಪರ್ವತಕ್ಕೆ ಹೋಗಿ ಅನ್ನ ನೀರು ಬಿಟ್ಟು ಗಾಳಿ ಮಳೆ ಎನ್ನದೆ ಘೋರ ತಪಸ್ಸು ಆರಂಭಿಸುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ಪರಶಿವನೇ ಪ್ರತ್ಯಕ್ಷನಾಗುತ್ತಾನೆ. ಶಿವನು ಏನು ಹೊರಬೇಕು ರಾವಣ ಎಂದು ಕೇಳಿದಾಗ ರಾವಣ ಕ್ಷಣವೂ ಯೋಚಿಸದೆ, ಪ್ರಭು, ನಿನ್ನ ಪ್ರಾಣ ಸ್ವರೂಪವಾದ ಆತ್ಮಲಿಂಗವೇ ನನಗೆ ಬೇಕು ಎಂದು ಕೇಳುತ್ತಾನೆ. ಶಿವನಿಗೆ ತನ್ನ ಭಕ್ತನ ಕೋರಿಕೆ ನಿರಾಕರಿಸಲು ಆಗಲಿಲ್ಲ. ಆತ್ಮಲಿಂಗವನ್ನು ನೀಡಿದ, ಆದರೆ ಒಂದು ಕಠಿಣ ಷರತ್ತು ಹಾಕಿದ. ರಾವಣ, ಇದನ್ನು ಜೋಪಾನ ಮಾಡು. ನೀನು ಲಂಕೆ ತಲುಪುವವರೆಗೂ ಈ ಲಿಂಗವನ್ನು ಎಲ್ಲಿಯೂ ಕೆಳಗೆ ಇಡಬಾರದು. ಒಮ್ಮೆ ಇದು ಭೂಮಿಯನ್ನು ಸ್ಪರ್ಶಿಸಿದರೆ ಅದು ಅಲ್ಲಿಯೇ ಶಾಶ್ವತವಾಗಿ ನೆಲೆಗೊಳ್ಳುತ್ತದೆ. ಯಾರಿಂದಲೂ ಎಂದಿಗೂ ಅದನ್ನು ಮತ್ತೆ ಎತ್ತಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ರಾವಣ ಆತ್ಮಲಿಂಗವನ್ನು ಹಿಡಿದು ಲಂಕೆಗೆ ಹೊರಟ. ಆದರೆ ಇತ್ತ ದೇವಲೋಕದಲ್ಲಿ ನಡುಕ ಶುರುವಾಯಿತು. ಅಪ್ರತಿಮ ಶಕ್ತಿಯುತವಾದ ಆತ್ಮಲಿಂಗ ರಾವಣನ ಲಂಕೆ ಸೇರಿದ್ರೆ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ನಾರದರು ಮತ್ತು ಇಂದ್ರದೇವನಿಗೆ ತಿಳಿಯಿತು. ಅವರೆಲ್ಲರೂ ಓಡಿ ಹೋಗಿ ಮಹಾವಿಷ್ಣುವಿನ ಬಳಿ ನಿಂತರು. ವಿಷ್ಣು ಒಂದು ಮಾಯಾಜಾಲವನ್ನು ಸೃಷ್ಟಿಸಿದ. ರಾವಣ ಗೋಕರ್ಣದ ಬಳಿ ಬರುತ್ತಿದ್ದಂತೆ ವಿಷ್ಣು ಸೂರ್ಯನನ್ನು ತನ್ನ ಸುದರ್ಶನ ಚಕ್ರದಿಂದ ಮರೆಮಾಚಿದ. ಆಗ ರಾವಣನಿಗೆ ಅದು ಸಂಧ್ಯಾಕಾಲ ಆಗಿದೆ ಎಂದು ಭಾಸವಾಯಿತು. ರಾವಣ ನಿತ್ಯ ಸಂಧ್ಯಾವಂದನೆ ಮಾಡುವವನು. ಪೂಜೆ ಮಾಡಬೇಕಾದರೆ ಲಿಂಗವನ್ನು ಕೈಯಲ್ಲಿ ಹಿಡಿಯುವಂತಿಲ್ಲ. ಏನು ಮಾಡುವುದು? ಆಗ ಅಲ್ಲಿಗೆ ಬಂದವರೇ ನಮ್ಮ ವಿಘ್ನ ನಿವಾರಕ ಗಣಪತಿ. ಒಬ್ಬ ಬಡ ಬ್ರಾಹ್ಮಣ ಬಾಲಕನ ವೇಷದಲ್ಲಿ ರಾವಣನ ಮುಂದೆ ಬಂದ. ರಾವಣ ಆ ಬಾಲಕನನ್ನು ಕರೆದು, ಎಲೆ ಬಾಲಕನೇ, ನಾನು ಸ್ನಾನ ಮಾಡಿ ಬರುವವರೆಗೂ ಈ ಲಿಂಗವನ್ನು ಹಿಡಿದುಕೋ, ದಯವಿಟ್ಟು ಕೆಳಗೆ ಇಡಬೇಡ ಎಂದು ಅಂಗಲಾಚಿದ. ಗಣಪತಿ ಒಪ್ಪಿಕೊಂಡ, ಆದರೆ ಒಂದು ಷರತ್ತನ್ನು ಹಾಕಿದ. ನನಗೆ ಇದರ ಭಾರ ತಡೆಯಲು ಸಾಧ್ಯವಾಗದಿದ್ದರೆ ನಾನು 3 ಬಾರಿ ನಿಮ್ಮನ್ನು ಕೂಗುತ್ತೇನೆ. ನೀವು ಬರದಿದ್ದರೆ ಕೆಳಗೆ ಇಟ್ಟು ಬಿಡುತ್ತೇನೆ ಎಂದ. ರಾವಣ ನೀರಿಗೆ ಇಳಿದ ತಕ್ಷಣ ಗಣಪತಿ ವೇಗವಾಗಿ ರಾವಣ 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 ಎಂದು 3 ಬಾರಿ ಕೂಗಿ ಲಿಂಗವನ್ನು ಭೂಮಿಯ ಮೇಲೆ ಇಟ್ಟುಬಿಟ್ಟ. ಅಷ್ಟೇ, ಆ ಲಿಂಗ ಭೂಮಿಗೆ ಅಂಟಿಕೊಂಡಿತು. ಓಡಿ ಬಂದ ರಾವಣ ಲಿಂಗ ಭೂಮಿಗೆ ಅಂಟಿಕೊಂಡಿರುವುದನ್ನು ಕಂಡು ಕೋಪಗೊಂಡ. ತನ್ನ 20 ಕೈಗಳಿಂದ ಲಿಂಗವನ್ನು ಹಿಡಿದು ಮೇಲೆತ್ತಲು ಪ್ರಯತ್ನಿಸಿದ. ಭೂಮಿಯೇ ನಡಗಿತು, ಆದರೆ ಲಿಂಗ ಅಲುಗಾಡಲಿಲ್ಲ. ರಾವಣನ ಬಲ ಪ್ರಯೋಗದಿಂದ ಆ ಲಿಂಗದ ಆಕಾರವು ಹಸುವಿನ ಕಿವಿಯಂತೆ ಎಳೆಯಲ್ಪಟ್ಟಿತು. ಅದಕ್ಕೆ ಈ ಕ್ಷೇತ್ರಕ್ಕೆ ಗೋಕರ್ಣ ಎಂಬ ಹೆಸರು ಬಂತು. ಸಿಟ್ಟಿನಲ್ಲಿದ್ದ ರಾವಣ ಲಿಂಗದ ಮೇಲಿದ್ದ ಹೊದಿಕೆ ಮತ್ತು ಪೆಟ್ಟಿಗೆಯನ್ನು ಕಿತ್ತು ಎಸೆದ. ಅವು ಬಿದ್ದ ಜಾಗಗಳೇ ಇಂದು ಸಜ್ಜೇಶ್ವರ, ದಾರೇಶ್ವರ, ಗುಣವಂತೇಶ್ವರ ಮತ್ತು ಮುರುಡೇಶ್ವರ ಕ್ಷೇತ್ರಗಳಾಗಿವೆ. ಕೊನೆಗೆ ಸೋತು ರಾವಣ ಮಹಾಬಲ ಎಂದು ಲಿಂಗಕ್ಕೆ ನಮಸ್ಕರಿಸಿ ಹೊರಟು ಹೋದ. ಇಂದಿಗೂ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಭಕ್ತರು ನೇರವಾಗಿ ಆತ್ಮಲಿಂಗವನ್ನು ಸ್ಪರ್ಶಿಸಿ ಪೂಜೆ ಮಾಡಬಹುದು. ರಾವಣನಿಗೂ ಸಿಗದ ಭಾಗ್ಯ ನಮಗೆ ಸಿಗುತ್ತಿದೆ. ಹಾಗಾಗಿ ಮುಂದಿನ ಬಾರಿ ನೀವು ಗೋಕರ್ಣಕ್ಕೆ ಹೋದಾಗ ಕೇವಲ ಬೀಚ್ ಸೌಂದರ್ಯವನ್ನಷ್ಟೇ ಅಲ್ಲ, ಆ ಮಣ್ಣಿನಲ್ಲಿ ಅಡಗಿರುವ ದೈವಿಕ ಶಕ್ತಿಯನ್ನು ಅನುಭವಿಸಿ. ಈ ರೋಚಕ ಕಥೆ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.